ರಾಮಾಯಣವನ್ನು ಕಾಲ್ಪನಿಕ ಕತೆ ಅಂತ ಹೇಳಿದವರು ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ರಾಮನ ಬಗ್ಗೆ ಇಷ್ಟೊಂದು ಭಕ್ತಿ ಯಾಕಪ್ಪ ಇವ್ರಿಗೆ ಅಂತ ಹೇಳಿದ್ರೆ ಮುಂದಿನ ವರ್ಷ ಅಲ್ಲಿ ಚುನಾವಣೆಗಳು ಬರ್ತಿದೆ. ಹೇಳಿ ಕೇಳಿ ಯೋಗಿ ಆದಿತ್ಯನಾಥ್ ಅವರು ಮಥುರಾದ ವಿಷಯವನ್ನು ಎತ್ಬಿಟ್ರು, ಕಾಶಿ ವಿಶ್ವನಾಥನ ವಿಷಯವನ್ನು ಎತ್ಬಿಟ್ರು. ಹೆಂಗೆ ಇವಾಗ ರಾಮ ಮಂದಿರವನ್ನು ಬಡದಾಟ ಮಾಡಿ ದಕ್ಕಿಸ್ಕೊಂಡ್ಬಿಟ್ರೋ ಹಿಂದೂಗಳು, ಮುಂದಿನ ಚುನಾವಣೆಯಲ್ಲಿ ಎಲ್ಲಿ ಮಥುರಾದ ವಿಷಯವನ್ನು ತಗೊಂಡ್ಬಿಡ್ತಾರೋ ಅದರಿಂದ ನಮಗೆ ರಾಜಕಾರಣವನ್ನು ಮಾಡೋಕ್ಕಾಗಲ್ವೋ ಅನ್ನೋಂಥ ವಿಷಯನ ಇಟ್ಕೊಂಡು ಹರಿಪ್ರಸಾದ್ ಅವರು ಈ ರೀತಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಹಲಾಲು ಮತ್ತು ಲವ್ ಜಿಹಾದು ಇಂಥ ವಿಷಯಗಳು ಬಿಟ್ಟರೆ ಇವ್ರಿಗೆ ಸಮಾಜನ ಒಡೆಯೋವಂಥದ್ದು ಮಂಗಳಸೂತ್ರಗಳು ಇಂಥ ವಿಷಯನ ಇಟ್ಕೊಂಡು ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ ಅಂತ. ಹಂಗಂದ್ರೆ ಹಿಂದೂಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದೇ ಈ ದೇಶದಲ್ಲಿಲ್ವಾ? ಕಾಂಗ್ರೆಸ್ ಪಾರ್ಟಿ ಏನಾದರೂ ಮುಸಲ್ಮಾನರನ್ನ ದತ್ತು ತಗೊಂಡಿದ್ಯಾ ಅಂತಲೇ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮನ್ನು. ಏನ್ರಿ ನೀವು ಮಾತಾಡ್ತಾ ಇರೋದು? ಹೊರಿತ ಬಾಯಿ ಅಥವಾ ಹರುಕು ಬಾಯಿ ನೀವು ಹೆಂಗಾದರೂ ಅಂದ್ಕೊಳ್ಳಿ. ಹರಿಪ್ರಸಾದ್ ಅವರು ಇವರು ಏನು ಮಾಡ್ತಾರೆ ಅಂದರೆ ಎದುರಾಳಿಯನ್ನು ಮಾತಿನಿಂದ ಕಟ್ಟಾಕುವಂಥ ಒಬ್ಬ ಚತುರ ಆಯ್ತಾ. ಮತ್ತು ಯಾವುದ್ಯಾವುದು ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಎಲ್ಲೂ ಉಂಡಿಗಳನ್ನ ಇಡೋಕ್ಕಾಗದೆ ಅಲ್ಲಿ ಆಡಿಟ್ಗಳು ಮಾಡೋದಕ್ಕೆ ತಾಕತ್ತಿಲ್ಲದೆ ಓಲೈಕೆ ತುಷ್ಟೀಕರಣ ರಾಜಕಾರಣ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಹಿಂದೂಗಳಿಗೆ ಉಂಡಿ ಕಳ್ಳರಿದ್ದಾರೆ ಅಂತ ಹೇಳೋದ್ರ ಮುಖಾಂತರ ಸಮಸ್ತ ಹಿಂದೂ ಸಮಾಜವನ್ನು ದೂರಕ್ಕೆ ಹೊರಟಿರೋದು. ಯಾಕೆಂದರೆ ಹಿಂದೂ ದೇವಾಲಯಗಳಲ್ಲಿ ಸಾಕಷ್ಟು ಎಲ್ಲೋ 0.11% ಬಿಟ್ಟರೆ ಇನ್ನು ಉಳಿದಂಥ 99.99% ಹಿಂದೂಗಳೇ ಹೋಗೋದು. ಇನ್ನು ಮುಂದಕ್ಕೆ ಈ RSS ಅವರು ಮತ್ತು BJP ಅವರು ಸೇರ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ರಾಮ ಮಂದಿರದಲ್ಲಿ ಲೂಟಿ ಮಾಡ್ತಿದ್ದಾರೆ. ಹಂಗಾಗಿ ಇನ್ಮೇಲೆ ನಾವು ಏನು ಮಾಡಬೇಕು ಅಂದರೆ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋಕ್ಕೂ ಇವರು ಸಮಾಜನ ಹೊಡೆದಾಕ್ತಿದ್ದಾರೆ. ದೇವಸ್ಥಾನಗಳ ಮುಂದೆ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಹಾಕ್ತಿದ್ರು, ಚಪ್ಪಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಹಂಗಾಗಿ ನೀವು ಇವತ್ತು ಮಾಡಬೇಕಾಗಿರೋ ಕೆಲಸ ಏನಂದರೆ ಪ್ರತಿಯೊಂದು ದೇವಸ್ಥಾನದ ಮುಂದೆನೂ ಬೋರ್ಡ್ ಹಾಕಬೇಕಾಗುತ್ತೆ, ಉಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಪ್ರತಿಯೊಂದು ವಿಧಾನಸೌಧದ ಮುಂದೆನೂ, ಸಂಸತ್ ಭವನದ ಎದುರುಗಡೆನೂ, ಶಾಸಕರು ಮತ್ತು MLCಗಳ ಮನೆಗಳ ಎದುರುಗಡೆನೂ ಕೂಡ ಜನಸಾಮಾನ್ಯರು ಇನ್ನು ಮುಂದೆ ಒಂದು ಬೋರ್ಡನ್ನು ಹಾಕಬೇಕಾಗುತ್ತೆ. ಖಜಾನೆ ಚೋರರಿದ್ದಾರೆ, ಖಜಾನೆ ಕಳ್ಳರಿದ್ದಾರೆ ಎಚ್ಚರ ಅನ್ನುವಂಥ ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಕೊಂಡು ಮತದಾನ ಮಾಡಿ ಅಂತ. ಕಾಶಿ ಒಳಗಡೆ ರಾಹುಲ್ ಗಾಂಧಿಯ ಹುಟ್ಟುದ ಹಬ್ಬದ ದಿನ ಪರಶುರಾಮನ ವೇಷವನ್ನು ಹಾಕಿ ಹಿಂದೂ ದೇವತೆಗಳನ್ನ ವಾಲ್ ಪೋಸ್ಟರ್ ಥರ ಬಳಸಿದೆ. ಇದು ನಾಚಿಕೆಗೇಡಿನ ಸಂಗತಿ. ಹಾಲಿನ ಅಭಿಷೇಕ ಮಾಡಿ ಪರಶುರಾಮನ ವೇಷ ಹಾಕಿ ವಾಲ್ ಪೋಸ್ಟ್ರು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಉಂಡಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕಬೇಕಂತೆ ಹರಿಪ್ರಸಾದ್ ಅವ್ರಿಗೆ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನಿನ್ನೆ ಬುಧವಾರ ದಿನ ಏನಾಗಿದೆ ಅಂದರೆ ಹೇಳಿದ್ರೆ KPCCಯ ಪ್ರಚಾರ ಸಮಿತಿಯ ಒಂದು ಬೈಠಕ್ ನಡೆಯುತ್ತೆ. ಅಲ್ಲಿ ನಮ್ಮ KPCC ಅಧ್ಯಕ್ಷ ಗಾದಿಯಲ್ಲಿ ಕೂತಿದ್ದಾರಲ್ಲ ಇವಾಗ ಹೊರಿತ ಬಾಯಿ ಅಥವಾ ಹರುಕು ಬಾಯಿ ನೀವು ಹೆಂಗಾದರೂ ಅಂದ್ಕೊಳ್ಳಿ, ಹರಿಪ್ರಸಾದ್ ಅವರು. ಇವರು ಏನು ಮಾಡ್ತಾರೆ ಅಂದರೆ ಎದುರಾಳಿಯನ್ನು ಮಾತಿನಿಂದ ಕಟ್ಟಾಕುವಂಥ ಒಬ್ಬ ಚತುರ ಆಯ್ತಾ. ತುಂಟತನವನ್ನು ಮೆರೆಯೋದು. ನಾನು ಏನಂತ ಇದ್ದೀನಿ ಅದ್ರ ಪರಿಣಾಮ ಸಮಾಜದ ಮೇಲೆ ಯಾವ ರೀತಿಯಾಗಿ ಬೀರುತ್ತೆ, ಸಾಮಾನ್ಯವಾದ ಮನುಷ್ಯ ಯಾವ ರೀತಿಯಾಗಿ ತೊಗೊಳ್ತಾನೆ ಅಂತ ಯಾವ ಅಂಜಿಕೆ ಇಲ್ದಿರ ನೇರವಾಗಿ ಬರ್ಜಿ ತಗೊಂಡು ಎದುರಾಳಿಯ ಹೊಟ್ಟೆಗೆ ತಿವಿಯೋ ರೀತಿಯಲ್ಲಿ ಈತ ಮಾತಾಡ್ತಾರೆ. ಆದರೆ ಇವ್ರು ಹೇಳಿರೋವಂಥ ವಿಚಾರ ಏನು ಅಂತ ಹೇಳಿದ್ರೆ ನೋಡಿ, ರಾಮ್ ಮಾಧವ್ ಅವರು RSSನ ಇವರಿದ್ದಾರೆ, ಅವರು ಲಂಡನ್ನಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ISI ಅವರ ಜೊತೆಯಲ್ಲಿ ರಹಸ್ಯ ಬೈಠಕುಗಳು ಮಾಡಿದ್ದಾರೆ. ಇದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದು ಯಾರು, ನೀವು ಬೆಂಗಳೂರಿಗೆ ಬಂದಾಗ ಇದಕ್ಕೆ ಸ್ಪಷ್ಟತೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಆ ವಿಷಯಕ್ಕೆ ನಾನು ಹೋಗಲ್ಲ. ರಾಮ್ ಮಾಧವ್ ಅವರು ಏನಾದರೂ ಬೆಂಗಳೂರಿಗೆ ಬಂದಾಗ ಇವರು ಆ ಪ್ರಶ್ನೆ ಏನು ಮಾಡ್ರೆ ಅದಕ್ಕೆ ಸೂಕ್ತವಾದ ಉತ್ತರವನ್ನು ರಾಮ್ ಮಾಧವ್ ಅವರು ಕೊಟ್ಕೊಳ್ತಾರೆ. ಆದರೆ RSS ಅನ್ನೋ ಬಗ್ಗೆ ಇವ್ರು ಏನೇನು ಜರಿತಿದ್ದಾರೆ ಇವತ್ತು, ಯಾರ್ಯಾರೋ ಪ್ರಚಾರಕರಿರ್ಬೋದು, ಮಂಡಲದಲ್ಲಿ ಜವಾಬ್ದಾರಿಗಳಲ್ಲಿರೋರು ಇವ್ರ ಹತ್ರ ಹೋಗ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅಂತ ದೊಂಬಾಲ್ ಬಿದ್ದಿದ್ದಾರೆ ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಅದು ಯಾವ ಪುಣ್ಯಾತ್ಮ ಈತನ ಹತ್ರ ಹೋಗಿದ್ನೋ, ಅವನು ಏನೇನು ಹೇಳೋದ್ನೋ ಅದು ಗೊತ್ತಿಲ್ಲ. ಅದನ್ನು ಹರಿಪ್ರಸಾದ್ ಅವರೇ ಸ್ಪಷ್ಟತೆಯನ್ನು ಪಡಿಸಿದಾಗ ಮಾತ್ರ ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಆದರೆ ಇವರು ಪತ್ರಕರ್ತರು ಕೇಳಿದಂಥ ಒಂದು ಪ್ರಶ್ನೆಗೆ ಇವತ್ತು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಈ RSS ಅವರು ಮತ್ತು BJP ಅವರು ಸೇರ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ರಾಮ ಮಂದಿರದಲ್ಲಿ ಲೂಟಿ ಮಾಡ್ತಿದ್ದಾರೆ. ಹಂಗಾಗಿ ಇನ್ಮೇಲೆ ನಾವು ಏನು ಮಾಡಬೇಕು ಅಂದರೆ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋಕ್ಕೂ ಇವರು ಸಮಾಜನ ಹೊಡೆದಾಕ್ತಿದ್ದಾರೆ. ದೇವಸ್ಥಾನಗಳ ಮುಂದೆ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಹಾಕ್ತಿದ್ರು, ಚಪ್ಪಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಹಂಗಾಗಿ ನೀವು ಇವತ್ತು ಮಾಡಬೇಕಾಗಿರೋ ಕೆಲಸ ಏನಂದರೆ ಪ್ರತಿಯೊಂದು ದೇವಸ್ಥಾನದ ಮುಂದೆನೂ ಬೋರ್ಡ್ ಹಾಕಬೇಕಾಗುತ್ತೆ, ಉಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹೇಳಿದ್ದಾರೆ ಇವರು.
ಅದಕ್ಕೆ ನಾವು ಇವ್ರಿಗೆ ಯಾವ ರೀತಿಯಾಗಿ ಉತ್ತರ ಹೇಳಬೇಕು ಅಂದರೆ, ಈ ದೇಶದಲ್ಲಿ ಪಕ್ಷಾತೀತವಾಗಿ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ವಿಧಾನಸೌಧದ ಮುಂದೆನೂ, ಸಂಸತ್ ಭವನದ ಎದುರುಗಡೆನೂ, ಶಾಸಕರು ಮತ್ತು MLCಗಳ ಮನೆಗಳ ಎದುರುಗಡೆನೂ ಕೂಡ ಜನಸಾಮಾನ್ಯರು ಇನ್ನು ಮುಂದೆ ಒಂದು ಬೋರ್ಡನ್ನು ಹಾಕಬೇಕಾಗುತ್ತೆ. ಖಜಾನೆ ಚೋರರಿದ್ದಾರೆ, ಖಜಾನೆ ಕಳ್ಳರಿದ್ದಾರೆ, ಎಚ್ಚರ ಅನ್ನುವಂಥ ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಕೊಂಡು ಮತದಾನ ಮಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ಯಾರ್ಯಾರು MLAಗಳು MP ಗಳು ಇವರೆಲ್ಲ ಇದ್ದಾರೋ ಇವರೇನು ಭ್ರಷ್ಟಾಚಾರನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಸಮರ್ಥನೆಗಳನ್ನ ಮಾಡ್ಕೊಳ್ತಿದ್ದಾರಲ್ಲ. ಹರಿಪ್ರಸಾದ್ ಅವರೇ, ನೈತಿಕವಾಗಿ ಇವತ್ತು ನಾವು ಎತ್ತಬೇಕಾಗಿರೋಂಥ ಪ್ರಶ್ನೆ ಇದೇನೆ. ಖಜಾನೆ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಪ್ರತಿಯೊಂದು ಮತಗಟ್ಟೆ ಮುಂದೆನೂ ಬೋರ್ಡ್ ಹಾಕಬೇಕು. ಇನ್ಮೇಲೆ ಮತದಾನ ಮಾಡೋಕ್ಕೆ ಹೋದಾಗ ಅದು ಜ್ಞಾಪಕಕ್ಕೆ ಬರಬೇಕು ಜನಗಳಿಗೆ. ಮತಗಟ್ಟೆಗಳ ಮುಂದೆ ಹಾಕಬೇಕು, ಶಾಸಕರುಗಳ ಮನೆ ಮುಂದೆ ಬೇಡ, ಸಂಸದರ ಮನೆ ಮುಂದೆ ಬೇಡ, ವಿಧಾನಸೌಧದ ಮುಂದೆ ಮತ್ತು ಮತಗಟ್ಟೆ ಮುಂದೆ ಮತ್ತು ಪ್ರತಿಯೊಂದು ಸರ್ಕಾರಿ ಕಚೇರಿಗಳೇನಿದೆ ಅದ್ರ ಮುಂದೆ ಖಜಾನೆ ಚೋರರಿದ್ದಾರೆ, ಎಚ್ಚರಿಕೆ ಅಂತ ಹಾಕಬೇಕು ಬೋರ್ಡು. ಇದಲ್ವಾ ನಿಮಗೆ ಸೂಕ್ತವಾದ ಉತ್ತರ? ಹೌದ್ರಿ, ಹೇಳು ಕೇಳಿ, ಇವಾಗ ರಾಮ ಮಂದಿರದಲ್ಲಿ ಯಾವನೋ ಒಬ್ಬ ಕಡು ಭ್ರಷ್ಟ ಮಾಡಿದ್ದಾನೆ, ಅದನ್ನು ಯಾರು ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಅದಕ್ಕೆ ಏನು ಇವಾಗ ತನಿಖೆ ನಡಿಬೇಕಾಗ್ತಾ ಇದೆಯೋ, ಅವ್ರು ಏನು ಕದ್ದಿದಾರೋ ಅದನ್ನು ಜಪ್ತಿ ಮಾಡಬೇಕಾಗಿದೆಯೋ, ಅವ್ರಿಗೆ ಯಾವ ತಕ್ಕ ಶಾಸ್ತಿ ಮಾಡಬೇಕಾಗಿದೆಯೋ ನ್ಯಾಯಾಲಯ ಮಾಡುತ್ತೆ. ಇಷ್ಟಕ್ಕೂ ಅಲ್ಲಿ ಯಾರಾದರೂ BJP ಅವ್ರು ಏನಾದರೂ ಇದ್ದಾರೇನ್ರಿ ಟ್ರಸ್ಟ್ ಒಳಗಡೆ? ಯಾರೂ ಇಲ್ಲ. ಪ್ರಧಾನಮಂತ್ರಿ ಕಾರ್ಯಾಲಯದ ಸೂಚನೆಯ ಮೇಲೆಗೆ ಟ್ರಸ್ಟ್ ರಚಿತವಾಗಿರ್ತಕ್ಕಂಥದ್ದು. RSS ಮಂದಿರದ ನಿರ್ಮಾಣ ಮಾಡೋವರೆಗೂ ಅಷ್ಟೇ ಅದರ ಕೆಲಸ ಇದ್ದಿದ್ದು, ಮುಗಿದೋಗಿದೆ. ಇವಾಗ ಟ್ರಸ್ಟನ್ನು ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಆ ಟ್ರಸ್ಟ್ ಸರಿ ಇಲ್ಲ ಅಂದರೆ ಅದರಲ್ಲಿ ಪರಿವರ್ತನೆಗಳು ಮಾಡೋದು, ಇಲ್ಲ ಯಾವೊಂದು ಭ್ರಷ್ಟಾಚಾರ ಮಾಡಿದಾನೋ ಅವನ್ನ ಶಿಕ್ಷೆ ಮಾಡ್ಬೋದು. ಆದರೆ ಈ ದೇಶವನ್ನು ಸುದೀರ್ಘ ಕಾಲ ಆಳ್ತಲ್ಲ, 78 ವರ್ಷದಿಂದ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಹಿಂದೂಗಳಿಗೆ ಯಾವ ನ್ಯಾಯ ಕೊಟ್ಟಿತ್ತು ಅಂತ ಹೇಳ್ರಿ. ಇವತ್ತು ಏನೋ ನೀವು ಮಾತು ಬೆಳೆಸಿ ಹೇಳ್ತಾ ಇದ್ದೀರಾ, ಹಲಾಲು ಮತ್ತು ಲವ್ ಜಿಹಾದು ಇಂಥ ವಿಷಯಗಳು ಬಿಟ್ಟರೆ ಇವ್ರಿಗೆ ಸಮಾಜನ ಒಡೆಯೋವಂಥದ್ದು ಮಂಗಳಸೂತ್ರಗಳು, ಇಂಥ ವಿಷಯನ ಇಟ್ಕೊಂಡು ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ ಅಂತ. ಹಂಗಂದರೆ ಹಿಂದೂಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದೇ ಈ ದೇಶದಲ್ಲಿಲ್ವಾ? ಕಾಂಗ್ರೆಸ್ ಪಾರ್ಟಿ ಏನಾದರೂ ಮುಸಲ್ಮಾನರನ್ನ ದತ್ತು ತೊಗೊಂಡಿದೆಯಾ ಅಂತಲೇ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮನ್ನು. ಏನ್ರಿ ನೀವು ಮಾತಾಡ್ತಾ ಇರೋದು? ಇಷ್ಟು ದಿನ ಧಾರ್ಮಿಕ ದತ್ತಿ ಇಲಾಖೆಗಳ ಹೆಸರಲ್ಲಿ ದೇವಾಲಯಗಳನ್ನ ಸರ್ಕಾರೀಕರಣ ಮಾಡಿ ಇಟ್ಕೊಂಡಿದ್ದೀರಲ್ಲ. ASI ಇದೆಯಲ್ಲ, ಭಾರತೀಯ ಪುರಾತತ್ವ ಇಲಾಖೆ, ಎಷ್ಟು ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದೆ, ಆಕ್ರಮಣಕ್ಕೊಳಗಾಗಿರುವಂಥ ಎಷ್ಟು ದೇವಾಲಯಗಳನ್ನ ಬಿಡಿಸ್ಕೊಟ್ಟಿದೆ ಹಿಂದೂಗಳಿಗೆ ಅನ್ನೋದಕ್ಕೆ ಉತ್ತರ ಹರಿಪ್ರಸಾದ್ ಅವ್ರು ಹೇಳಬೇಕು. ಯಾಕೆಂದರೆ ಈ ದೇಶನ ಸುದೀರ್ಘ ಕಾಲ ಆಳಿದ್ದು ಕಾಂಗ್ರೆಸ್ ಪಾರ್ಟಿನೇ. ದೇಶದಲ್ಲಿ ಏನು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬರ್ತಾ ಇದ್ದಂಥ ಉಂಡಿ ಹಣನ ತಗೊಂಡು ಅಜ್ಯಾತ್ರೆಗೆ ಹೋಗೋಕ್ಕೆ ಗ್ರ್ಯಾಂಟ್ಸ್ ಕೊಟ್ಟಿದ್ದನ್ನು ಮರ್ತೋಗಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು. ಮತ್ತು ಯಾವುದ್ಯಾವುದು ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಎಲ್ಲೂ ಉಂಡಿಗಳನ್ನ ಇಡೋಕ್ಕಾಗದೆ ಅಲ್ಲಿ ಆಡಿಟ್ಗಳು ಮಾಡೋದಕ್ಕೆ ತಾಕತ್ತಿಲ್ಲದೆ ಓಲೈಕೆ ತುಷ್ಟೀಕರಣ ರಾಜಕಾರಣ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಹಿಂದೂಗಳಿಗೆ ಉಂಡಿ ಕಳ್ಳರಿದ್ದಾರೆ ಅಂತ ಹೇಳೋದ್ರ ಮುಖಾಂತರ ಸಮಸ್ತ ಹಿಂದೂ ಸಮಾಜವನ್ನು ದೂರಕ್ಕೆ ಹೊರಟಿರೋದು. ಯಾಕೆಂದರೆ ಹಿಂದೂ ದೇವಾಲಯಗಳಲ್ಲಿ ಸಾಕಷ್ಟು ಎಲ್ಲೋ 0.11% ಬಿಟ್ಟರೆ ಇನ್ನು ಉಳಿದಂಥ 99.99% ಹಿಂದೂಗಳೇ ಹೋಗೋದು. ಯಾರು ಬೇಕಾದ್ರೂ ಅದರಲ್ಲಿ ಉಂಡಿಯಲ್ಲಿ ಕಳ್ತನ ಮಾಡ್ಬೋದು. ಹಂಗಾಗಿ ನೀವು ಹಿಂದೂ ಸಮಾಜನ ದೂರ್ತಾ ಇದ್ದೀರಾ ಅನ್ನೋಂಥ ಎಚ್ಚರಿಕೆ ಇಟ್ಕೊಂಡು ಮಾತಾಡಬೇಕು ನೀವು. ಚಪ್ಪಲಿನ ಯಾರೋ ದಾರಿ ಹೋಗಿ ಹಾಕ್ಕೊಂಡು ಹೋಗ್ತಾನೆ, ಆದರೆ ದೇವಸ್ಥಾನದೊಳಗಡೆ ಪ್ರವೇಶ ಮಾಡ್ತಕ್ಕಂಥದ್ದು ಹಿಂದೂಗಳು ಮತ್ತು ಟ್ರಸ್ಟಿಗಳೇ. ಹಾಗಾಗಿ ನೀವು ಎಲ್ಲ ದೇವಸ್ಥಾನಗಳ ಮುಂದೆ ಇವತ್ತು ಉಂಡಿ ಕಳ್ಳರಿದ್ದಾರೆ, ಎಚ್ಚರ ಅಂತ ಹೇಳುವಂಥ ಬೋರ್ಡ್ ಹಾಕಿ ಅಂತಿರಲ್ಲ. ನಿಮ್ಗೇನಾದರೂ ಒಂಚೂರಾದರೂ ಅಳುಕು ಅಂಜಿಕೆ ಅನ್ನೋದೇನಾದರೂ ಇದೆಯೇನ್ರಿ? ನಾಚಿಕೆ ಅನ್ನೋದನ್ನ ಇಟ್ಕೊಂಡು ಮಾತಾಡಿ, ಜವಾಬ್ದಾರಿಯುತವಾಗಿ ಮಾತಾಡಿ. ರಾಮ ಮಂದಿರದಲ್ಲಿ ಇವತ್ತಾಗಿರೋಂಥ ಕಳ್ತನನ ಯಾರೂ ಸಮರ್ಥನೆ ಮಾಡ್ತಾಯಿಲ್ಲ. ಅದರದ್ದು ತನಿಖೆ ನಡೀತಿದೆಯಲ್ವಾ, ಸಿಕ್ಕಾಕೊಂಡಿದ್ದಾರಲ್ವಾ, ಅದ್ರ ರೂವಾರಿಗಳು ಯಾರು ಅಂತ ಗೊತ್ತಾಗಿದೆಯಲ್ವಾ, ಕರ್ನಾಟಕಕ್ಕೂ ಲಿಂಕ್ ಮಾಡಬೇಕು ಅಂತ ಹೇಳ್ತಿದ್ದಾರಲ್ವಾ. ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಅನುಭವಿಸ್ತಾರೆ ಕಣ್ರಿ. ಅದನ್ನು ಕಟ್ಕೊಂಡು ನಿಮ್ಗೆ ಆಗಬೇಕಾಗಿದ್ದೇನು? ರಾಮ ಸೇತು ಅನ್ನೋದೇ ಇಲ್ಲ ಅಂತ ರಾಮ ಸೇತುವನ್ನು ಬುಲ್ಡೋಸ್ ಮಾಡೋಕ್ಕೆ ಹೋಗಿದ್ದಿದ್ದಲ್ವ ನೀವು? ಬುಲ್ಡೋಸ್ ಮಾಡೋಕ್ಕೆ ಹೋಗಿದ್ರಲ್ಲ. ಇದು ರಾಮ ಸೇತುವೆಯನ್ನು ಹೊಡಿಬೇಕಾದ್ರೆ ನಿಲ್ಲಿಸಬೇಕಾದ್ರೆ ಅದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಬೇಕಾಯ್ತು ಹಿಂದೂ ಸಂಘಟನೆಗಳು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ರಾಮಾಯಣವನ್ನು ಕಾಲ್ಪನಿಕ ಕತೆ ಅಂತ ಹೇಳಿದವರು ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ರಾಮನ ಬಗ್ಗೆ ಇಷ್ಟೊಂದು ಭಕ್ತಿ ಯಾಕಪ್ಪ ಇವ್ರಿಗೆ ಅಂತ ಹೇಳಿದ್ರೆ, ಮುಂದಿನ ವರ್ಷ ಅಲ್ಲಿ ಚುನಾವಣೆಗಳು ಬರ್ತಿದೆ. ಹೇಳಿ ಕೇಳಿ ಯೋಗಿ ಆದಿತ್ಯನಾಥ್ ಅವರು ಮಥುರಾದ ವಿಷಯವನ್ನು ಎತ್ಬಿಟ್ರು, ಕಾಶಿ ವಿಶ್ವನಾಥನ ವಿಷಯವನ್ನು ಎತ್ಬಿಟ್ರು. ಹೆಂಗೆ ಇವಾಗ ರಾಮ ಮಂದಿರವನ್ನು ಬಡದಾಟ ಮಾಡಿ ದಕ್ಕಿಸ್ಕೊಂಡ್ಬಿಟ್ರೋ ಹಿಂದೂಗಳು, ಮುಂದಿನ ಚುನಾವಣೆಯಲ್ಲಿ ಎಲ್ಲಿ ಮಥುರಾದ ವಿಷಯವನ್ನು ತಗೊಂಡ್ಬಿಡ್ತಾರೋ ಅದರಿಂದ ನಮಗೆ ರಾಜಕಾರಣವನ್ನು ಮಾಡೋಕ್ಕಾಗಲ್ವೋ ಅನ್ನೋಂಥ ವಿಷಯನ ಇಟ್ಕೊಂಡು ಹರಿಪ್ರಸಾದ್ ಅವರು ಈ ರೀತಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಹೇಳಿ ಕೇಳಿ ಒಂದಷ್ಟು ಜನ ಯಾರು
ನಾಸ್ತಿಕವಾದವನ್ನು ವ್ಯಕ್ತಪಡಿಸ್ತಾರೋ ದೈವ ಭಕ್ತಿ ಇಲ್ವೋ ಅಂಥವ್ರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಹಿಂದೂಗಳನ್ನು ಹೀಯಾಳಿಸಿದ್ರೆ ಮುಸಲ್ಮಾನರ ಮತ ಬ್ಯಾಂಕು ಕ್ರೋಢೀಕರಣ ಆಗುತ್ತೆ. GBA ಎಲೆಕ್ಷನಲ್ಲಿ ಒಂದಷ್ಟು ಗೆದ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಡವರ ಬಗ್ಗೆ ಒಂಚೂರು ಕಾಳಜಿ ಕನಿಕರ ಇಲ್ದಿರ ಆ ಫುಟ್ಪಾತ್ ವ್ಯಾಪಾರಿಗಳನ್ನ ಗೂಂಡಾಗರ್ದಿ ಮಾಡಿ ಇವತ್ತು ಸರ್ಕಾರ ಎತ್ತಿಸ್ತಿದೆಯಲ್ಲ, ಅಂದರೆ ಅವ್ರಿಗೆ ಯಾವ ರೀತಿಯಾಗಿ ಜೀವನವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ವಿಷಯದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಎಳ್ಳಷ್ಟೂ ಕಾಳಜಿ ಇಲ್ಲ. ಅವ್ರನ್ನ ಎತ್ತಿಸ್ಬಿಟ್ಟು ನಾವು ನೋಡಿ ಫುಟ್ಪಾತ್ಗಳನ್ನ ಸ್ವಚ್ಛ ಮಾಡಿದ್ದೀವಿ, ಹಂಗಾಗಿ ನೀವು ನಮಗೆ GBAಯಲ್ಲಿ ಮತವನ್ನು ಹಾಕಿ GBA ಎಲೆಕ್ಷನಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಮಾಡಿಬಿಟ್ಟು ಆ ಕೆಲಸನ ಆಮೇಲೆ ಫ್ರೀ ಬಿಟ್ಬಿಡೋಣ ಅನ್ನೋಂಥ ಉದ್ದೇಶ ಇದರಲ್ಲಿರೋದು. ನೇರವಾಗಿ ಹೇಳ್ಬೇಕಂದ್ರೆ ಇಷ್ಟೇ ಇರೋದು ಇದರಲ್ಲಿ ಉದ್ದೇಶ. ಬೇಕಾದ್ರೆ ಇವರು ಹಿಂಬದಿಯಿಂದ ಹೋಗ್ಬಿಟ್ಟು ಆ ಫುಟ್ಪಾತ್ ವ್ಯಾಪಾರಿಗಳಿಗೆ ಹೇಳಿರ್ತಾರೆ, ಅಪ್ಪ ಒಂದು 2-3 ತಿಂಗಳು ಊರುಗೊಳ್ಟೋಗ್ರೋ ನೀವು, ಚುನಾವಣೆ ಮುಗ್ದೋಗ್ಲಿ ಆಮೇಲೆ ಫ್ರೀ ಬಿಟ್ಬಿಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಜನ ಈ ವಿಷಯನ ಇಟ್ಕೊಂಡು ನಮ್ಗೆ ಓಟ್ ಹಾಕಲ್ಲ ಅಂತೇಳೋ ಮಟ್ಟಿಗೆ ಇವತ್ತು ಜನರಲ್ಲಿ ಬೇಸರ ಉಂಟಾಗಿರೋದು. ಅಲ್ಲ ರೀ, ಪಾಪ ಅವ್ರಿಗೆ ಎಲ್ಲಾದರೂ ಒಂದು ಪರ್ಯಾಯ ವ್ಯವಸ್ಥೆಗಳು ಮಾಡ್ಕೊಡೋ ಕಡೆಗೆ ಚಿಂತನೆ ಇಲ್ದಿರ ನೀವು ಅವ್ರನ್ನ ಬದುಕು ಕಟ್ಕೊಂಡಿದ್ದಾರೆ. ಕೋಟ್ಯಾಂತರ ಜನ ಇವತ್ತು ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಅವ್ರನ್ನ ಏಕಾಏಕಿ ಬಂದು ಎಬ್ಬರಿಸ್ಬಿಟ್ಟು ನೀವು ತೆಗೆದು ಬಿಸಾಕ್ಬಿಟ್ರೆ ಅವ್ರೇನು ಬಾಡಿಗೆಗಳು ಕಟ್ಕೊಂಡು ವ್ಯಾಪಾರ ಮಾಡೋವಂಥ ಸ್ಥಿತಿವಂತರಾಗಿರ್ತಾರೇನ್ರಿ? ಆಯಿತು, ಅವ್ರಿಗೊಂದು ಲೈಸೆನ್ಸ್ ಕೊಡಬೇಕು, ಇಲ್ಲ ಅವ್ರಿಗೊಂದು ಪೂರಕವಾದ ಜಾಗದ ವ್ಯವಸ್ಥೆಯನ್ನು ಮಾಡಬೇಕು, ಇಲ್ಲ ಫುಟ್ಪಾತ್ ವ್ಯಾಪಾರಿಗಳ ಮೇಲೇ ಅವಲಂಬನೆ ಆಗಿರುವಂಥ ಸಾಕಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ ರೀ ಊಟ ತಿನ್ನೋದಕ್ಕೆ. ಹೋಟ್ಲಲ್ಲಿ ಹೋಗಿ ಯಾರೂ ತಿನ್ನೋಕ್ಕಾಗಲ್ಲ. ಇವತ್ತಾಗಿರೋ ಗ್ಯಾಸ್ ರೇಟ್ಗೆ ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆ ತಿನ್ನಬೇಕು ಅಥವಾ ಒಂದು 2 ಇಡ್ಲಿ ತಿನ್ನಬೇಕು ಅಂದರೆ 100 ರೂಪಾಯಿವರೆಗೂ ಭರಿಸೋವಂಥ ಶಕ್ತಿ ಯಾರಿಗೂ ಇಲ್ಲ ಜನಸಾಮಾನ್ಯರಿಗೆ. ಹಾಗಾಗಿ ಹೋಟ್ಲುಗಳಲ್ಲಿ ಎಲ್ಲಿ ಫುಟ್ಪಾತ್ಗಳಲ್ಲಿ ಊಟ ತಿಂದ್ಕೊಂಡು ಬದುಕ್ತಿದ್ದಾರೆ. ಆದರೆ ನೀವು ಅವ್ರನ್ನ ಇವತ್ತು ಏಕಾಏಕಿ ನಿಮ್ಮ ಸರ್ಕಾರ ಬಂದ್ಬಿಟ್ಟು ತೆರವು ಮಾಡಿಬಿಟ್ರೆ ಅವ್ರು ಹೋಗಿ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಉತ್ತರವನ್ನೇ ಹೇಳಬೇಕು. ಇರಲಿ ಬಿಡಿ, ಅದು ಒಂದು ವಿಷಯ. ಆದರೆ ಉಂಡಿ ಕಳ್ತನದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದ ಧಾರ್ಮಿಕ ದತ್ತಿ ಇಲಾಖೆ ಇವತ್ತವರೆಗೂ ಎಷ್ಟೋ ದೇವಸ್ಥಾನಗಳಲ್ಲಿ, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂಥ ದೇವಸ್ಥಾನಗಳಲ್ಲಿ ಹಗರಣಗಳನ್ನು ತಡಿಲಿಕ್ಕಾಗಿಲ್ಲ. ಇವ್ರಿಗೆ ಸೂಕ್ತವಾದ ಲೆಕ್ಕಗಳನ್ನು ಕೊಡದೆ ಹಿಂದೂ VS ಆಚಾರ್ಯ ಅವರು ಇದ್ರು ನೋಡಿ, ಅವ್ರು ಬಂದಾಗ ಮಾಡಿದ್ದು ಪ್ರತಿಯೊಂದು ಧಾರ್ಮಿಕ ದತ್ತಿ ಇಲಾಖೆ ಒಳಗಡೆ ಅನ್ನದಾಸೋಹ ನಡಿಬೇಕು ಅನ್ನೋದು ನಾ ಪುಣ್ಯಾತ್ಮ ಮಾಡಿದ್ದು. ಕಾಂಗ್ರೆಸ್ ಪಾರ್ಟಿ ಆವಾಗವರೆಗೂ ಎಲ್ಲೂ ಮಾಡಿರಲಿಲ್ಲ. ಪ್ರಮುಖ ದೇವಾಲಯಗಳಲ್ಲಿ ಬಿಟ್ಟರೆ ಬೇರೆ ಯಾವುದೇ ಧಾರ್ಮಿಕ ದತ್ತಿಯಲ್ಲಿ ಅನ್ನಪ್ರಸಾದ ಇರ್ತಾ ಇರಲಿಲ್ಲ. ಆ ದುಡ್ಡುಗಳ್ನ ತೊಗೊಂಡು ಚರ್ಚ್ಗಳಿಗೆ ಮಸೀದಿಗಳಿಗೆ ಬಣ್ಣ ಬಳಿಯೋದಕ್ಕೆ ಕೊಟ್ಟಿದ್ರು. ಇದನ್ನು ಮುಚ್ಚಿಡ್ತಿದ್ದಾರೆ ಹರಿಪ್ರಸಾದ್ ಅವರು. ಹಾಗಾಗಿ ದೇವಸ್ಥಾನದ ಉಂಡಿಗಳನ್ನ ಯಾರಾದರೂ ಕಳ್ತನ ಮಾಡಿದರೆ ಈ ದೇಶದಲ್ಲಿ ಸಾಕಷ್ಟು ಕಾಲ ಕಾಂಗ್ರೆಸ್ ಪಾರ್ಟಿ ಧಾರ್ಮಿಕ ದತ್ತಿ ಅನ್ನೋವಂಥ ಇಲಾಖೆ ಹೆಸರಲ್ಲಿ ದೇವಸ್ಥಾನದ ಉಂಡಿ ಹಣನ ಖಜಾನೆ ಒಳಗಡೆ ತೊಗೊಂಡ್ಬಿಟ್ಟು ಅದನ್ನು ಬೇರೆ ಧರ್ಮದವ್ರು ಕೊಟ್ಟಿತ್ತು ಅಂತ ಹೇಳೋ ವಿಷಯನ ಇವರು ಹರಿಪ್ರಸಾದ್ ಅವರು ಮರೆಮಾಚ್ತಿದ್ದಾರೆ. ಅದನ್ನು ಬಿಡಿ, ಹೋಗಲಿ. ಇವತ್ತು ಭ್ರಷ್ಟಾಚಾರ ದೇಶದಾದ್ಯಂತ ತಾಂಡವಾಡ್ತಾ ಇದೆ, ಕೇಂದ್ರ ಸರ್ಕಾರ ರಿವರ್ಸ್ ಗೇರಲ್ಲಿ ಹೋಗ್ತಿದೆ ಅಂತೆಲ್ಲ ಇವ್ರು ಮಾತನಾಡ್ತಿದ್ದಾರಲ್ಲ, ದೇಶ ಅಭಿವೃದ್ಧಿಯ ಪಥದ ಕಡೆಗೆ ಸಾಗ್ತಿದೆ ಅನ್ನೋದು ಶ್ರೀಸಾಮಾನ್ಯನಿಗೂ ಕೂಡ ಗೊತ್ತಿದೆ. ಯುದ್ಧದ ಒಂದು ಪರಿಸರ ಇರೋದ್ರಿಂದ, ಮಧ್ಯಪ್ರಾಚ್ಯದ ಬಿಕ್ಕಟ್ಟಿರೋದ್ರಿಂದ ಇವತ್ತು ತೈಲ ಬೆಲೆಗಳನ್ನು ಅಲ್ಪ ಮಟ್ಟಿಗೆ ಏರಿಸಿರೋದು, ಅದು ಇಳಿದಿದ ತಕ್ಷಣ ಇಳಿಸ್ತಾರೆ ಅನ್ನೋವಂಥ ವಿಷಯನೂ ಕೂಡ ಕಾಂಗ್ರೆಸ್ ಪಾರ್ಟಿ ಮರೆಮಾಚುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಹಾರ್ಮೋಸ್ ಓಪನ್ ಆಗಿದ ಕ್ಷಣ, ಪೆಟ್ರೋಲ್ ಬೆಲೆ ಬಿದ್ದೋಗಿದ ಕ್ಷಣ ಎಲ್ಲವನ್ನೂ ಯಥಾಸ್ಥಿತಿಗೆ ತುತ್ತು ಕ್ಷಣದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯುದ್ಧ ಶುರುವಾದಾಗ 70 ದಿನಗಳ ಕಾಲ ನಿರ್ವಹಣೆ ಮಾಡಿದೆ ಕೇಂದ್ರ ಸರ್ಕಾರ. ತೈಲ ಬೆಲೆಯನ್ನು ಏರಿಕೆ ಮಾಡಿದೆ, ಎಕ್ಸೈಸ್ ಡ್ಯೂಟಿಯನ್ನು ತೆಗೆದುಹಾಕಿ ಲಾಭರಹಿತವಾಗಿ ಜನಗಳಿಗೆ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ತೈಲ ಕಂಪ್ನಿಗಳು ಅನ್ನೋದನ್ನು ಇವರು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥ ಹರಿಪ್ರಸಾದ್ ಅವರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ತೈಲ ಬೆಲೆಯನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿವೇಚನೆಗೆ ಬಿಟ್ಟಂಥದ್ದು. ಯಾಕೆ ಅಂತಂದರೆ ವಿದೇಶಾಂಗ ಸಚಿವಾಲಯವನ್ನು ನೋಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಏರಿಳಿತಗಳಾಗುತ್ತೋ ಅದನ್ನು ಅನ್ವಯಿಸಿ ಇವಾಗ ಅವರು ಬೆಲೆಯನ್ನು ಏರಿಸಿದ್ದಾರೆ. ಅದಕ್ಕೆ ತಕ್ಕಂಗೆ ಇಳಿಸೋವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಅಂತ ನಂಬಿಕೆಯನ್ನು ನಾವು ಜನಸಾಮಾನ್ಯರಾಗಿ ಇಟ್ಕೊಂಡಿದ್ದೀವಿ. ಆದರೆ ನೀವು ಇದರಲ್ಲಿ ಕಡ್ಡಿ ಆಡಿಸಿ ತಿಳಿ ನೀರಲ್ಲಿ ಕದಡೋ ಅಂಥ ಪ್ರಯತ್ನಕ್ಕೆ ಯಾಕೆ ನೀವು ಕೈ ಹಾಕ್ತೀರಾ? ನಿಮ್ಗೆ ಹೆಂಗಾದರೂ ಮಾಡಿ ಒಂದು ಇದನ್ನು ಮಾಡಬೇಕು, ಏನಾದರೂ ಒಂದು ದಾನ್ಲೆ ಮಾಡಬೇಕು, ದಾಳಿ ಮಾಡಬೇಕು, ಸಮಾಜದಲ್ಲಿ ಅಪಪ್ರಚಾರ ಮಾಡ್ಕೊಬೇಕು, ರಾಜಕೀಯದ ಬೆಳೆ ಬೇಯಿಸ್ಕೊಬೇಕು ಅನ್ನೋ ವಿಷಯ ಬಿಟ್ಟು ಬೇರೇನೂ ಗೊತ್ತಾಗೋದಿಲ್ವಾ? ಹೇಳ್ರಿ. SIR ಮಾಡೋಕ್ಕೋದ್ರೆ ಅದ್ರ ಬಗ್ಗೆ ಆಪಾದನೆ ಮಾಡ್ತೀರಾ, ಎಲ್ಲದ್ರ ಬಗ್ಗೆ ಆಪಾದನೆ ಮಾಡ್ತೀರಾ. ಹೇಳಿ ಕೇಳಿ ಮೊನ್ನೆ ನೀವು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೀರಲ್ಲ, ಅಲ್ಲಿ ಹೋಗಿ ನೋಡಿ, ಗಿಡಗಳೆಲ್ಲ ಬಿದ್ದು ಸತ್ತೋಗಿದ್ದಾವೇನೋ, ಅದನ್ನು ಕ್ಲೀನಾಗಿ ಫಸ್ಟು ನೋಡ್ಕೊಳ್ಳಿ. ಫಸ್ಟು 1.5 ಲಕ್ಷ ಸಸಿ ನೆಟ್ಬಿಡ್ತು ಒಂದು ಅಂತ ಹೇಳಿದ್ರಲ್ಲ, ಅದನ್ನು ನೋಡಿ ಫಸ್ಟು. ಹಾಗಾಗಿ ಇವತ್ತು ಭ್ರಷ್ಟಾಚಾರದ ಯಾರಾದರೂ ಮಾಡ್ರೆ ಅವ್ರ ಮೇಲೆ ರೈಡ್ ಆದರೆ ED ಮತ್ತು CBIನ ಚೂ ಬಿಡ್ತಾರೆ ಅಂತ ಹೇಳುವಂಥ ಅಪಪ್ರಚಾರಗಳು ಮಾಡ್ತೀರಾ. ಪ್ರಿಯಾಂಕ ಖರ್ಗೆ ಅವರು ಹೇಳ್ಕೊಂಡೇ ತಿರುಗಾಡ್ತಿದ್ದಾರೆ. RSS ಬಗ್ಗೆ ನಾನು ಮಾತಾಡಿರೋದಕ್ಕೆ ನನ್ನ ಮನೆ ಮೇಲೂ ED ದಾಳಿ ಆಗ್ಬೋದು ಅಂತ. ಅಕ್ರಮ ಮಾಡಿದರೆ ED ದಾಳಿ ಆಗುತ್ತೆ, ಮನಿ ಲ್ಯಾಂಡ್ರಿಂಗ್ ಮಾಡಿದರೆ ED ದಾಳಿ ಮಾಡುತ್ತೆ.
ಅದು ಯಾರನ್ನು ಮುಚ್ಚಿಟ್ಕೊಳಕ್ಕಾಗಲ್ಲ. ಇವಾಗ ನೋಡಿ, ಅಯೋಧ್ಯೆ ಮೇಲೂ ಕೂಡ ಇಡಿ ರೈಡ್ ಆಗುತ್ತೆ. ಅಯೋಧ್ಯೆ ಟ್ರಸ್ಟ್ ಮೇಲೆ ಯಾರ್ಯಾರು ಮಾಡಿದಾರೋ ಅವ್ರ ಮೇಲೂ ಇಡಿ ರೈಡ್ ಆಗುತ್ತೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಕೇವಲ ರಾಮಾಯಣನೇ ಕಾಲ್ಪನಿಕ ಅಂದಿದ್ದವರು, ರಾಮ ಒಬ್ಬ ಅಸ್ತಿತ್ವದಲ್ಲೇ ಇರಲಿಲ್ಲ ಅಂತ ಹೇಳಿದವರು, ಹಿಂದೂ ಧರ್ಮ ಹಿಂಸೆಗೆ ಪ್ರೇರಣೆ ಕೊರುತ್ತೆ ಅಂತ ಸಂಸತ್ ಭವನದಲ್ಲೇ ನಿಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇವತ್ತು ಹಿಂದೂಗಳ ಚಿಂತೆ ನಿಮ್ಗೆ ಯಾಕೆ ಅಂತ ಪ್ರಶ್ನೆನೇ ನಾನು ಕೇಳ್ತಾ ಇರತಕ್ಕಂಥದ್ದು. ನಾನು ಯಾವ ಪಕ್ಷದ ಸಮರ್ಥನೆಯನ್ನು ಮಾಡ್ತಾ ಇಲ್ಲ. ನಿಮ್ಮದೇ ಕಾಂಗ್ರೆಸ್ ಪಾರ್ಟಿ ಇವತ್ತು ಏನು ಮಾಡಿದೆ ಅಂತ ಹೇಳಿದ್ರೆ, ಕಾಶಿ ಒಳಗಡೆ ರಾಹುಲ್ ಗಾಂಧಿಯ ಹುಟ್ಟುದ ಹಬ್ಬದ ದಿನ ಪರಶುರಾಮನ ವೇಷವನ್ನು ಹಾಕಿ ಹಿಂದೂ ದೇವತೆಗಳನ್ನ ವಾಲ್ ಪೋಸ್ಟರ್ ಥರ ಬಳಸಿದೆ. ಇದು ನಾಚಿಕೆಗೇಡಿನ ಸಂಗತಿ. ಹಾಲಿನ ಅಭಿಷೇಕ ಮಾಡಿ ಪರಶುರಾಮನ ವೇಷ ಹಾಕಿ ವಾಲ್ ಪೋಸ್ಟ್ರು ಪರಶುರಾಮನ ವೇಷನ ರಾಹುಲ್ ಗಾಂಧಿಗೆ ಹಾಕಿ ವೇದ ಘೋಷಗಳನ್ನ ಹೇಳ್ಬಿಟ್ಟು ಹಾಲಿನ ಅಭಿಷೇಕ ಮಾಡಿದೆ. ಹಂಗಂದರೆ ಹಿಂದೂ ದೇವತೆಗಳು ಅಂದರೆ ನಿಮ್ಗೇನ್ರಿ ಹುಡುಗಾಟ ಆಗೋಯ್ತಾ? ಅಪಮಾನ ಯಾಕ್ರಿ ಮಾಡ್ತೀರಾ ಹಿಂದೂ ದೇವತೆಗಳನ್ನ? ಈ ಥರ ಇವತ್ತು ಎಲ್ಲಿಲ್ಲದೆ ಇರೋ ಕಾಳಜಿ ತೋರಿಸ್ತಾ ಇರೋಂಥ ಈ ಕಾಂಗ್ರೆಸ್ ಪಾರ್ಟಿ ಒಂದೊಂದು ಪರೀಕ್ಷೆಗಳನ್ನ ಬರೆಯುವಾಗ ಹೆಣ್ಮಕ್ಳಿಗೆ ಮಂಗಳಸೂತ್ರವನ್ನು ತೆಗೆಸಿದೆ ಅನ್ನೋಂಥ ವಿಚಾರನ ಹಿಂದೂ ಸಮಾಜ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬಾರ್ದ ಹೇಳಿ. ನಿಮ್ಮ ಪ್ರದೀಪ್ ಈಶ್ವರ ಇದ್ದಾನಲ್ಲ, ಆತನಿಗೆ ಹೇಳಿ, ಜಾತಿ ಮಧ್ಯದಲ್ಲಿ ಸಂಘರ್ಷವನ್ನು ತಂದಿಡೋವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಆತನಿಗೆ ಬುದ್ಧಿ ಹೇಳಿ. ಅದೆಲ್ಲ ಆದಮೇಲೆ ನೀವು ಹಿಂದೂ ದೇವಾಲಯಗಳ ಉಂಡಿಯ ಚಿಂತೆಗೆ ಬನ್ನಿ. ಯಾರಾದರೂ ಪಾಲು ಕೊಡ್ತಾರಾ, ಯಾರಾದರೂ ಇದರಲ್ಲಿ ಪಾಲಿದೆಯಾ ನಿಮಗೆ ಅಂತೆಲ್ಲ ಕಾಮಿಟ್ ಆಗ್ತಿರಲ್ಲ, ನೀವು ಎಚ್ಚರಿಕೆಯಿಂದ ನೋಡಿ. ಇವತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಕೈ ಕೆಳಗಡೆ ಇರೋವಂಥ ದೇವಾಲಯಗಳ ದುಸ್ಥಿತಿ ಯಾವ ಮಟ್ಟಿಗಿದೆ ಅಂತ, ಎಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿತ್ತು ಕಾಂಗ್ರೆಸ್ ಪಾರ್ಟಿ ಅನ್ನೋಂಥ ಪ್ರಶ್ನೆನ ಕೇಳಿ ನೀವೆಲ್ಲ. ಉಂಡಿ ಕಳುವಿನ ಬಗ್ಗೆ ಆಮೇಲೆ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ, ಉಂಡಿ ಕಳುವಿನ ತನಿಖೆ ನಡೀತಿದೆ. ಅದನ್ನು ಯಾರೂ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ, ಅದು ನಡೆಯುತ್ತೆ. ಆದರೆ ಉತ್ತರ ಪ್ರದೇಶದ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಇವಾಗ ಹಿಂದೂ ದೇವತೆಗಳನ್ನು ವಾಲ್ ಪೋಸ್ಟ್ ರೀತಿಯಲ್ಲಿ ಉಪಯೋಗ ಮಾಡ್ತಿದ್ದಾರೆ. ಅಖಿಲೇಶ್ ಯಾದವ್ನ ಕೃಷ್ಣನ ಪೋಸ್ಟ್ರು ನೆನ್ನೆ ಆತನ ಹುಟ್ಟಿದ ಹಬ್ಬ ಇದ್ದಿದ್ದಕ್ಕೆ ಹೋಮ ಬೇರೆ ಮಾಡಿದ್ದಾರೆ, ವಾಲ್ ಪೋಸ್ಟ್ ಮಾಡಿಬಿಟ್ಟು. ಹಿಂದೂ ದೇವತೆಗಳು ಈ ರಾಜಕಾರಣಿಗಳ ಮಕ ಹಾಕೋದಕ್ಕೆ ವಾಲ್ ಪೋಸ್ಟ್ ಆಗೋಯ್ತೇನ್ರಿ? ನಾಚಿಕೆ ಆಗಬೇಕಲ್ಲ ಇವ್ರಿಗೆಲ್ಲ ಈ ರೀತಿಯಾಗಿ ಮಾತಾಡೋದಕ್ಕೆ. ಹಾಗಾಗಿ ಯಾರ್ಯಾರು ಕಡು ಭ್ರಷ್ಟರಿದ್ದಾರೋ, ಯಾರ್ಯಾರ ಮೇಲೆ ತನಿಖೆಗಳು ನಡೀತಿದೆಯೋ ಅವ್ರ ಮನೆ ಮುಂದೆ ಇವರೆಲ್ಲ ಖಜಾನೆ ಕಳ್ಳರು ಅಂತಲೇ ಹಾಕಬೇಕು. ಯಾಕೆಂದರೆ ಜನಗಳು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟೋ ತೆರಿಗೆಯಿಂದನೇ ಇವು ಖಜಾನೆ ತುಂಬೋದು. ಅದನ್ನು ಜನರ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡೋದನ್ನು, ಜನಗಳಿಗೆ ಅದಕ್ಕೆ ಮೂಲವಾಗಿ ತಲುಪಿಸೋದನ್ನು ಬಿಟ್ಬಿಟ್ಟು ರಾಜ್ಯದ ಬೊಕ್ಕಸದ ಮೇಲೆ ಸಾಲದ ಹೊರೆಗಳನ್ನು ಏರಿಸಿ ಇವತ್ತು ಈ ರೀತಿಯಾಗಿ ಉಂಡಿ ಕಳ್ತನದ ಬಗ್ಗೆ ಹರಿಪ್ರಸಾದ್ ಅವ್ರು ಮಾತಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ಈ ವಿಷಯ. ಹಾಗಾಗಿ ಇವತ್ತು ಭಾರತ ಹೆದ್ದಾರಿಗಳ ವಿಷಯದಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ತಾಯಿದೆ. ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ವಿಶ್ವ ದಾಖಲೆಯನ್ನು ಮಾಡ್ತಾಯಿದೆ. ಸಾಲ ಆಗಿರ್ಬೋದ್ರಿ, ಅದೆಲ್ಲವನ್ನು ತಂದು ಹೂಡಿಕೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಅಂತಾರಾಷ್ಟ್ರೀಯ ಗುಣಮಟ್ಟದ ರೈಲ್ವೆ ಸ್ಟೇಷನ್ಸ್ ಇವತ್ತು ಇರ್ತಕ್ಕಂಥದ್ದು. ನೀವೆಷ್ಟು ಮಾಡಿಕ್ಕಿದ್ರಿ ಅನ್ನೋದು ಉತ್ತರ ಹೇಳ್ರಿ. ಇವತ್ತು ಏನು ಸರಕು ಸಾಗಾಣಿಕೆ ಇದೆಯಲ್ಲ, ಅದರಲ್ಲಿ ಡಬಲ್ ಕಂಟೈನರ್ ಹೊಂದಿರುವಂತಹ ಎಲೆಕ್ಟ್ರಿಫಿಕೇಷನ್ ಮಾಡಿರುವಂಥ ದಾರಿಯನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು. ಅಂದರೆ ಸರಕು ಸಾಗಾಣಿಕೆ ರೈಲ್ವೆ ಕಾರಿಡಾರ್ಗಳನ್ನು ಮಾಡಿರುವಂಥ ಪ್ರಪ್ರಥಮ ದೇಶ ಇವತ್ತು ಭಾರತ. ಚೀನಾ ಬ್ರಿಡ್ಜ್ ಮೇಲೆ ಒಂದೇ ಭಾರತ್ ಹೋಗ್ತಾ ಇದ್ರೆ ನೋಡೋವಂಥ ಭಾರತೀಯನ ಮನಸ್ಸಿನಲ್ಲಿ ಪುಳಕ ಉಂಟಾಗುತ್ತೆ ರೀ. ನಿಮ್ಮ ಯೋಗ್ಯತೆಗೆ ನೀವೇನಾದರೂ ಮಾಡಿದ್ರಾ? ಅದನ್ನು ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆಗೆ ಏನಾದರೂ ಮಾಡಿತ್ತಾ? ಮಾತಾಡ್ತೀರಾ, ಜನಗಳನ್ನ ತಪ್ಪುದಾರಿಗೆ ಎಳಿತೀರಾ. ನಿಮ್ಗೆಲ್ರಿಗೂ ಗೌರವ ಕೊಡಬೇಕು, ಉನ್ನತ ಸ್ಥಾನದಲ್ಲಿರೋವಂಥವ್ರು ನೀವು ಇವತ್ತವರೆಗೂ ಒಂದೇ ಒಂದು ಚುನಾವಣೆಯಲ್ಲಿ ಅಧಿಕೃತವಾಗಿ ಗೆದ್ದಂಥ ಉದಾಹರಣೆ ಇಲ್ಲ. ನೀವು ಬೇಕಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಕೊಂಡು, ಚುಚ್ಚು ಮಾತುಗಳಾಡ್ಕೊಂಡು, ಕಕ್ಲಾತಿ ಮಾತುಗಳಾಡ್ಕೊಂಡು, ಅಪಪ್ರಚಾರಗಳು ಮಾಡಿಕೊಂಡು, ಸುಳ್ಳುಗಳನ್ನೇ ಹೇಳ್ಕೊಂಡು ತಿರುಗಾಡಿ ನೀವು ಇವತ್ತು MLC ಆಗಿ, ಸಂಸದರಾಗಿ, ರಾಜ್ಯಸಭಾ ಸದಸ್ಯರಾಗಿ, KPCC ಅಧ್ಯಕ್ಷರಾಗಿ ಕೂತಿದ್ದೀರಾ ನೀವು ಇವತ್ತು ಅನ್ನೋದನ್ನು ಮರಿಬಾರ್ದು. ನೀವು ಯಾವ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದಿದ್ದೀರಾ ಹೇಳ್ರಿ, ನ್ಯಾಯವಾಗಿ ರಾಜಕಾರಣ ಮಾಡಿ ಅಲ್ವಾ? ಹಾಗಾಗಿ ದೇವಾಲಯಗಳಲ್ಲಿ ಕಳ್ತನ ಮಾಡ್ತಾರೆ, ಯಾರ್ಯಾರೋ ಒಬ್ಬೊಬ್ಬರು ಮಾಡಿಬಿಡ್ತಾರೆ ಬುದ್ಧಿ ಇಲ್ಲದೆ ಇದ್ದವರು. ಏನು ಮಾಡೋಕ್ಕಾಗುತ್ತೆ? ಇವಾಗ ಹೆಂಗೆ ನಿಮ್ಮ ಶಾಸಕರುಗಳು ಭ್ರಷ್ಟಾಚಾರವನ್ನು ಮಾಡ್ತಾರೋ, ವಾಲ್ಮೀಕಿ ಹಗರಣದ ದುಡ್ಡೇ ಕದ್ರೋ, ಹಂಗೆ ಸೈಟ್ಗಳು ಕದ್ರೋ ಮೂಡಾದಲ್ಲಿ, ಹಂಗೆ ಮಾಡ್ತಾರ್ರಿ, ಭ್ರಷ್ಟಾಚಾರ ಮಾಡ್ತಾರೆ ಕೆಲವರು. ಏನು ಮಾಡೋಕ್ಕಾಗುತ್ತೆ ಅದಕ್ಕೆ? ಪ್ರತಿಯೊಬ್ಬರು ಕಾಯ್ಕೊಂಡು ಕೂತಿರಲ್ಲ. ಅಂದರೆ ನಿಮ್ಮ ಉದ್ದೇಶದಲ್ಲಿ ನರೇಂದ್ರ ಮೋದಿ ಬಂದ್ಬಿಟ್ಟು ಕೂತ್ಕೊಂಡು ಅವ್ರು ಮಾಡೋ ಕೆಲಸ ಎಲ್ಲ ನಾವು ಬಿಟ್ಬಿಟ್ಟು ರಾಮ ಮಂದಿರದ ಉಂಡಿ ಮುಂದೆ ಕಾವಲು ಕಾಯ್ಕೊಂಡು ಕೂತ್ಕೊಬೇಕಾಗಿತ್ತಾ? ಹೇಳ್ರಿ ಉತ್ತರನ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು ಅವ್ರ ಕೆಲಸನ ಮಾಡೋದು ಬಿಟ್ಬಿಟ್ಟು ಬಂದ್ಬಿಟ್ಟು ಉಂಡಿ ಕಾಯ್ಕೊಂಡು ಕೂತಿರ್ಬೇಕಾಗಿತ್ತು ಅನ್ನೋದು ನಿಮ್ಮ ಉದ್ದೇಶ ಇದ್ದಂಗಿದೆ. ನಿಮ್ಮ ಉದ್ದೇಶ ಅದಲ್ಲ. ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಹಿಂದೂಗಳ ಮತ ಬ್ಯಾಂಕನ್ನು ಒಡೆದಾಕಬೇಕು, ಮಥುರಾದ ವಿಷಯವನ್ನು ಕೈಗೆತ್ಕೊಬಾರ್ದು, ಮತ್ತು ಅದಾದಮೇಲೆ ಕಾಶಿ ವಿಶ್ವನಾಥನ ವಿಷಯವನ್ನು ಕೈಗೆತ್ಕೊಬಾರ್ದು.
ಅದನ್ನ ಎತ್ಕೊಂಡ್ರೆ ಎಲ್ಲಿ ಹಿಂದೂಗಳು ಒಗ್ಗೂಡ್ಬಿಡ್ತಾರೋ, ಒಗ್ಗಟ್ಟಾಗ್ಬಿಡ್ತಾರೋ, ಅದ್ರ ಮುಖಾಂತರ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕಾಗಲ್ಲ ಅನ್ನೋಂಥ ವಿಷಯನ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾಯಿದ್ರೆ ಬೆಂಗಳೂರಿನ GBA ಎಲೆಕ್ಷನ್ ಗೆಲ್ಲೋ ಅಂತ ಒಂದು ಸವಾಲು ನಿಮ್ಮ ಮುಂದೆ ಇರೋದು. ಅದಕ್ಕೋಸ್ಕರ ಇಲ್ಲಿರುವಂಥ ನಾಸ್ತಿಕರನ್ನ ಮತ್ತು ಎಡಚಾರ ಚಿಂತನೆ ಇರೋರನ್ನ ಖುಷಿ ಪಡಿಸ್ಬೇಕಲ್ಲ, ಸಂತುಷ್ಟಿ ಪಡಿಸಿದ್ರೆ ಅಲ್ವಾ ನಿಮಗೆ GBA ಎಲೆಕ್ಷನಲ್ಲಿ ಮತಗಳು ಬೀಳೋದು. ಅದಕ್ಕೋಸ್ಕರ ನೀವು ಈಗ ಈ ರೀತಿಯಾಗಿ ಮಾತಾಡ್ತಿದ್ದೀರಾ ಅಂತ ಅತಿ ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ. ಹಾಗಾಗಿ ನಿಮ್ಗೇನಾದರೂ ತಾಕತ್ತು, ಶಕ್ತಿ, ಧೈರ್ಯ, ನೈತಿಕತೆ, ಜವಾಬ್ದಾರಿ ಅನ್ನೋದು ಏನಾದರೂ ಇದ್ದರೆ ನಾನು ಹೇಳ್ದನಲ್ಲ, ಪ್ರತಿಯೊಂದು ಮತಗಟ್ಟೆ ಮುಂದೆನೂ ಮತ ಹಾಕುವಾಗ ಮುನ್ನೆಚ್ಚರಿಕೆ ವಹಿಸಿ. ಯಾಕೆ ಅಂತ ಹೇಳಿದ್ರೆ ನೀವು ಆಯ್ಕೆ ಮಾಡುವಂತಹ ಜನಪ್ರತಿನಿಧಿಗಳು ಖಜಾನೆ ಕಳ್ಳರೋ ಆಗಿರದೇ ಇರಲಿ ಅನ್ನೋಂಥ ಬೋರ್ಡನ್ನು ಹಾಕಿಸಿ. ಆವಾಗ ನಾನು ನಿಮ್ಮ ನೇರವಾದ ಮಾತುಗಳಿಗೆ ಚಪ್ಪಾಳೆಯನ್ನು ತರ್ತೀನಿ ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.